ಮೂಡಾ ಪ್ರಕರಣದ ವಿಚಾರಣೆಯನ್ನ ಮತ್ತೆ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ಏಕಸದಸ್ಯ ಪೀಠ. ಗಣೇಶ ಹಬ್ಬದ ಬಳಿಕ ಮತ್ತೆ ವಿಚಾರಣೆಯನ್ನ ಮಾಡೋಣ ಅಂಥೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. ಸೆಪ್ಟೆಂಬರ್ 9ರ ಮಧ್ಯಾಹ್ನ 2:30ಕ್ಕೆ ವಿಚಾರಣೆ. ಅಲ್ಲಿಯವರೆಗೂ ಸಿಎಂ ಸಿದ್ದರಾಮಯ್ಯನವರು ನಿರಾಳರಾಗಿರಬಹುದು, ಟೆನ್ಷನ್ ಮುಕ್ತರಾಗಿರಬಹುದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಗೌರಿ ಗಣೇಶ ಹಬ್ಬದ ರಿಲೀಫ್ ಸಿಕ್ಕಂಗೆ ಕಾಣಿಸ್ತಾ ಇದೆ ಸಿಎಂ ಸಿದ್ದರಾಮಯ್ಯನವರಿಗೆ. 7 ದಿನಗಳ ಕಾಲ ಈ ತಡೆ ಏನಿತ್ತು, ಮಧ್ಯಂತರ ತಡೆ, ಅದು ಮುಂದುವರೆದಿರುವಂಥದ್ದು. ಡೀಟೇಲ್ಸ್ ಕೊಡೋದಾದ್ರೆ. ನಿಜ ಪ್ರೇಮ್, ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಮುಂದಿನ ಗುರುವಾರದಿಂದ ಒಂದಷ್ಟು ಸಾರ್ವತ್ರಿಕ ರಜಾ ದಿನಗಳಿದ್ದಾವೆ. ಅದು ಮುಂದಿನ ಗುರುವಾರ, ಶುಕ್ರವಾರ ಇರಬಹುದು, ಗೌರಿ ಗಣೇಶ ಹಬ್ಬದ ಪ್ರಯುಕ್ತ. ಅದಾದ ಬಳಿಕ 2ನೇ ಶನಿವಾರ ಕೂಡ ಬರಬಹುದು. ಹೀಗಾಗಿ ಒಂದಷ್ಟು 3 ದಿನ ಕೋರ್ಟ್ಗಳಿಗೆ ರಜೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅಂದಿನ ದಿನಗಳು ಕಲಾಪವನ್ನು ನಡೆಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಮುಂದಿನ ಸೋಮವಾರ ಅಂದರೆ 9ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡುವ ಕೆಲಸವನ್ನು ಮಾನ್ಯ ನ್ಯಾಯಮೂರ್ತಿಗಳು ಮಾಡಿದ್ದಾರೆ. ಅಲ್ಲಿವರೆಗೂ ಕೂಡ ಸಿಎಂ ರವರಿಗೆ ಬಿಗ್ ರಿಲೀಫ್ ಅಂತಲೇ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಆರಂಭದಲ್ಲಿ 17ನೇ ತಾರೀಕು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಂತಹ ಸಂದರ್ಭದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಅವತ್ತು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದವನ್ನು ಆಲಿಸಿದಂತಹ ಸಂದರ್ಭದಲ್ಲಿ 29ನೇ ತಾರೀಕಿನವರೆಗೂ ಕೂಡ ಮಧ್ಯಂತರ ರಿಲೀಫನ್ನು ಕೊಟ್ಟಿದ್ರು. ಅಲ್ಲಿಯವರೆಗೂ ಕೂಡ ಕೆಳಹಂತದ ನ್ಯಾಯಾಲಯಗಳು ತೀರ್ಪನ್ನು ತೆಗೆದುಕೊಳ್ಳಬಾರ್ದು, ಯಾವುದೇ ನಿರ್ಧಾರವನ್ನು ಪ್ರಕಟಿಸಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ರು. ಇದೀಗ ಆ ಒಂದು ಆದೇಶ ಮುಂದಿನ ವಾರದವರೆಗೂ ಕೂಡ ಮುಂದುವರೆದಿದೆ. ಅಲ್ಲಿಯವರೆಗೂ ಕೂಡ ಕೆಳ ನ್ಯಾಯಾಲಯಗಳು ಯಾವುದೇ ಆದೇಶವನ್ನು ಪ್ರಕಟ ಮಾಡುವಂತಿಲ್ಲ. ನರಸಿಂಹಮೂರ್ತಿ, ತಮ್ಮೆಲ್ಲ ಮಾಹಿತಿಗಾಗಿ.